ಸಾಂಬಾರ್ಲಿ ಅದು ಚಿಕನ್ ಸ್ಮೆಲ್ ಬರತ್ತಲ್ಲ. ಚಿಕನ್ ಸಾರು ಅದು ಬಾಜು ಮನೆ ಅಕ್ಕ ಕೊಟ್ರು. ಚಿಕನ್ ಸಾಂಬಾರ್ದಾಗ ಚಿಕನ್ ಕಾಣಲಾಗಲ್ಲ, ಪೀಸ್ ಕಾಲಾಗಿದ್ದಕ್ಕೆ ಸಾಂಬಾರ್ ಅಷ್ಟ ಕೊಟ್ರನ? ಇಲ್ರಿ, ಪೀಸ್ಗಳು ಭಾಳ ಕೊಟ್ಟಾರ. ಎಲ್ಲ ಒಬ್ಬಾಕಿದ್ದೀನಿ ಪೀಸ್ ಇಲ್ಲ, ಚಂದನಾಗಿ ತೊಳೆದು ಫುಲ್ ಪ್ಯಾಕ್ ಮಾಡಿ ಫ್ರಿಜ್ನಾಗ ಇಟ್ಟಿನಿ. ಫ್ರಿಜ್ದಾಗ ಯಾಕಿಟ್ಟಿ? ನಾಳೆ ಚಿಕನ್ ಸಾರು ಮಾಡ್ಬೇಕಲ್ಲ ಅದಕ್ಕ. ಅರೆ ಬಾಯ್, ಅರೆ ಊಟಕ್ಕೆ ಹಾಕಿಲ್ಲ? ಇನ್ನ ಟೈಮ್ ಆಗಿಲ್ಲ ಅನ್ಕೋತೀನಿ. ಟೈಮ್ ಆಗಿದ್ದಿಲ್ಲ. ಬಾರೆ ನನಗೆ ಊಟಕ್ಕೆ ಹಾಕಂದ್ರ ಹೊರಗೆ ಬಿಟ್ಟು ಬಂದಿಲ್ಲ ಅದಕ್ಕೆ. ಅದ ದಿನ ಈ ಟೈಮಿಗೆ ಮಕ್ಕಳು ಆಟ ಆಡ್ತಾರ, ಹಂಗ ಅದಕ್ಕೂ ಬಿಸ್ಕಿಟ್ ಹಾಕ್ತಾರ. ಆ ಮಕ್ಕಳಿಗೆ ಹೇಳಿನಿ, ನೀವು ಬಿಸ್ಕಿಟ್ ಕೊಟ್ರ ಮಾತ್ರ ಅದು ನಿಮ್ ಜೊತೆ ಆಟ ಆಡಕ್ ಬರುತ್ತಾ ಅಂತ. ಅದಕ್ಕೆ ಬಿಸ್ಕಿಟ್ ಹಾಕ್ತಾರ. ಇವತ್ತು ನಮ್ಮ ಓನರ್ ಹತ್ರ ಮಟನ್ ಸಾರು ಮಾಡಕತ್ತಾರ ಅನ್ಸುತ್ತ ರೀ. ಇವತ್ತು ಮಟನ್ ಸಾರು ಮಾಡ್ಲಿ? ನನಗೆ ಮಟನ್ ಮಾಡಕ್ ಬರುತ್ತನ? ಸರಿ ತಗೊಂಬರ್ತೇನೆ. ಬೇಡ 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 ಬೇಡ, ನನ್ನ ತಮ್ಮ ಬರಕ್ ಕುಂತಾನ, ಆತ ಹೇಳಿದ್ರೆ ತರ್ತಾನಂತ. ಆತ ಬಂದ್ಮೇಲೆ ಬೇಕಾದ್ರೆ ರೊಕ್ಕ ಕೊಟ್ರ ಆತ. ಓ, ನಿನ್ನ ತಮ್ಮನಿಗೋಸ್ಕರ ಮಟನ್ ತರ್ಸಾತೇನ? ಹಂಗೇನಿಲ್ರಿ, ತಂದ್ರೆ ಎಲ್ಲರೂ ತಿಂತೀವಲ್ಲ ಅಂತ. ಸರಿ, ಪರ್ಸ್ ಹೋಗೋದು ಬಿಡೋದು ಕೊಡ್ತೇನೆ. ಅವು ಬರೋಣ ಕೊಡು. ಗಂಡನ ಜೊತೆ ಮತ್ತೆ ಜಗಳ ಮಾಡ್ಕೊಂಡ ಏನು? ಒಂದು ವಾರ ಆದ ಚಿಕನ್ ಮಟನ್ ಏನು ತಂದು ಕೊಡಲ್ಲ. ಎಷ್ಟು ತಿನ್ಬೇಕು ಅಂತ ಒಂದಕ್ಕೆ ಗೊತ್ತಾ? ಏನು ನಿನ್ನ ಗಂಡ ಯಾಕೆ ಹಂಗಾಡ್ತಾನೆ? ನಮ್ಮ ಮನೇಲಿ ಇವತ್ತು ಮಟನ್ ಸಾರು ಮಾಡ್ತಿದ್ದೀನಿ, ತಂದು ಕೊಡ್ತೀನಿ. ಬೇಡ ಅಂತೀವಿ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಏನು ತೊಂದರೆ ಇಲ್ಲ, ಏನಿಲ್ಲ, ತಗೋ ಮಾಡಿಬಿಟ್ಟು ತಂದು ಕೊಡ್ತೀನಿ. ಯಾಕೆ ನನ್ನ ಮೀಟಾಗ ಕರೆದಿದ್ರಲ್ಲ? ಅದು ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ಲಾಗ್ಯದ. ನಿಮ್ಮ ಬಾಯಿಂದನೇ ಹೇಳ್ರಿ. ಅದು ನನ್ನ ಮಕ್ಕಳು ತಾಯಿ ಆಗ್ತೀರಿ? ಹೌದು, ನನ್ನನ್ನೇ ಯಾಕೆ ಇಷ್ಟಪಟ್ರಿ ನೀವು? ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಹುಡುಗಿರು ರೊಕ್ಕ ಖರ್ಚು ಮಾಡಿಸ್ತಾರೆ. ಬಟ್ ನೀವು ನನ್ನ ಕಡೆಯಿಂದ ರೊಕ್ಕ ಖರ್ಚು ಮಾಡಿಸಿಲ್ಲ, ರೊಕ್ಕ ಖರ್ಚು ಮಾಡಿಲ್ಲ. ನಿಮಗೆ ರೊಕ್ಕ ಉಳಿಸೋದು ಹೆಂಗಂತ ಗೊತ್ತೈತಿ. ಸಂಸಾರ ಚಲೋತ್ತಂಗೆ ನಡ್ಸ್ಕೊಂಡು ಹೋಗ್ತೀರಿ, ನನ್ನ ಮದುವೆ ಆಗ್ತೀರಿ. ಇದ್ದಿದ್ದಿಷ್ಟು ಮರ್ಯಾದೆ ತೆಗೆದು